Hi guys, welcome back to my channel. ಇವತ್ತು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಬನ್ನಿ ಮಾಡೋಣ. ಏನು ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ. ನಾನೀಗ ಚಿಕನ್ 65 ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದೇ ನನ್ನ ಓನ್ ರೆಸಿಪಿ ಅಲ್ಲ, ಇನ್ನೊಬ್ರು ಮಾಡಿರೋದು ನೋಡಿಕೊಂಡು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಬನ್ನಿ ಮ್ಯಾರಿನೇಟ್ ಮಾಡೋಕ್ಕೆ ಚಿಕನ್ನು ಬೋನ್ಲೆಸ್ ತೊಗೊಂಡಿದ್ದೀನಿ. ಇದಕ್ಕೆ ಮ್ಯಾರಿನೇಟ್ಗೆ ಏನೇನು ಬೇಕು ಅಂತ ಹೇಳ್ತೀನಿ. ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರು 1 ಸ್ಪೂನು, ಕಲರ್ಗೆ ಇದು 1 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ, ಆಮೇಲೆ ಗರಂ ಮಸಾಲ 1 ಸ್ಪೂನು, ಅಂದರೆ ಇದು ಚಿಕ್ಕ ಸ್ಪೂನ್ ಅಲ್ವಾ ಅದಕ್ಕೆ, ಇಲ್ಲಾಂದರೆ ಒಂದು ಸ್ಪೂನ್ ಸಾಕಾಗುತ್ತೆ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು. ಪೆಪ್ಪರೇ ತುಂಬ ಹೈಲೈಟ್ ಅಂತ ಅವ್ರು ಹೇಳಿದ್ದಾರೆ, ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಚಿಲ್ಲಿ, ಸ್ವಲ್ಪ ಗ್ರೀನ್ ಚಿಲ್ಲಿ ಕುಟ್ಕೊಂಡಿರೋದು, ಏನೋ ಜಜ್ಕೊಂಡಿರೋದು, ಖಾರ ತಿನ್ನಲ್ಲ ಅದಕ್ಕೆ. ಜೀರಿಗೆ ಪುಡಿ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ, ಸಣ್ಣ ಕಟ್ ಮಾಡ್ಕೊಂಡಿರೋ ಕರಿಬೇವು, ಉಪ್ಪು, ಒಂದು 2-3 ಸ್ಪೂನು ಮೊಸರು, ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಾಕಿದ್ದೀನಿ, ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ. ಈ ಕಡೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ, ಅದೇ ಸ್ವಲ್ಪ ಬಿಸಿ ಎಣ್ಣೆನ ಒಂದು ಸ್ವಲ್ಪ ಎತ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಇದನ್ನು. ಆಗಿದೆ, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಫ್ರೈ ಮಾಡ್ಕೋಬೇಕು. ಬಿಸಿ ಆಗಿದೆ ಎಣ್ಣೆ. ನೋಡ್ರಿ, ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತ. ಒಂದು ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, 1.5 ಗ್ಲಾಸು ಅಕ್ಕಿ ಇಟ್ಕೊಂಡಿದ್ದೀನಿ ನಾನು, ಅದಕ್ಕೊಂದು ಸ್ವಲ್ಪ ಉಪ್ಪು, ಜೀರಿಗೆ. ಕುಕ್ಕರಲ್ಲಿ ಬೇಯಿಸಲ್ಲ, ಉದುರು ಬರಬೇಕಲ್ಲ ಅದಕ್ಕೆ. ಆಮೇಲೆ 1 ಸ್ಟಾರು, ಏನಿದೆ ಸ್ಟಾರು ಹೂವು, ಆಮೇಲೆ ಒಂದು ಚಕ್ಕೆ, ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಲವಂಗ, 4-5, 1 ಎಲೆ. ಇಷ್ಟು ಚೆನ್ನಾಗಿ ಕುದಿಸ್ಬೇಕು, ಬರೀ ನೀರನ್ನ. ರೋಡಲ್ಲಿ ಸಿಕ್ಕಿದ್ದು ನಿಮಗೆ ತಿನ್ಸೋದು ಅದನ್ನೀಗ, ರೋಡಲ್ಲಿ ಸಿಕ್ಕಿರೋ ಎಲೆ. ಈ ಕಡೆ ಕಬಾಬ್ ಮಾಡ್ಕೊತಾ ಇದ್ದೀನಿ, ಆ ಕಡೆ ಅನ್ನಕ್ಕೆ ನೀರು ಚೆನ್ನಾಗಿ ಕುದಿಸ್ಕೋಬೇಕು, ಅದು ಫುಲ್ ಕಲರ್ ಬಿಡ್ಕೋಬೇಕು. ಅದೆಲ್ಲ ಇದು ಹಾಕಿರೋದು ಅಕ್ಕಿ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ನೆನೆಸಿ ಇಡ್ಬೇಕು. ಮೊದಲೇ ಬಾಸುಮತಿ ರೈಸ್, 1 ಹಸಿಮೆಣಸಿನ್ಕಾಯಿ, ಚೆನ್ನಾಗಿ ಕುದಿಬೇಕು. ಇವಾಗ ಅದು ಇದು ಹಾಕಿರೋದೆಲ್ಲ ಆವಾಗಲೇ ನೀರಲ್ಲಿ ಹಾಕಿದ್ವಲ್ಲ, ಅದೆಲ್ಲ ಚೆನ್ನಾಗಿ ತೆಗ್ದುಬಿಡ್ಬೇಕು ಅದನ್ನು. ಬರೀ ನೀರು ಮಾತ್ರ ಇಡಬೇಕು. ಇವಾಗ ರೈಸ್ ಇದ್ರಲ್ಲೇ ಕುದಿಸ್ಬೇಕಲ್ಲ, ಅದಕ್ಕೆ. ಬಿರಿಯಾನಿಗೆ ಇದೆಲ್ಲ ಸಿಕ್ಕರೆ ಚೆನ್ನಾಗಿರಲ್ಲ. ಅದರಲ್ಲಿ ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡಬೇಕು. ಲಿಂಬೆಹಣ್ಣು ಹಿಂಡಿ ಅದಕ್ಕೆ ಹಾಕ್ಬಿಡ್ಬೇಕು ಸಿಪ್ಪೆನು. ಅದಕ್ಕೆ ಹಾಕಿ ನೆನೆಸಿಟ್ಟಿರೋ 1 ಅವರಿಂದ ನೆನೆಸಿಟ್ಟಿರೋದು ನೀರಿಗೆ ಇವಾಗ ಇದನ್ನು 5-6 ನಿಮಿಷ ಬೇಯಿಸ್ಕೋಬೇಕು. ಫುಲ್ ಜಾಸ್ತಿ ಬೇಯಿಸ್ಕೋಬಾರ್ದು, ಒಂದು ಸ್ವಲ್ಪ ಬೇಯಿಸ್ಕೊಂಡು ತೆಗಿಬೇಕು. ಎಣ್ಣೆ ಹಾಕ್ಕೋಬೇಕು ಇದಕ್ಕೆ. ಇದು ಬಿರಿಯಾನಿ ರೈಸ್ಗೆ ಮಾಡ್ತಾ ಇರೋದು ಮಸಾಲ, ಸ್ವಲ್ಪ ಜಾಸ್ತಿನೇ ಇರಲಿ.
ಎಣ್ಣೆ ಸ್ವಲ್ಪ ಕಾದ್ಮೇಲೆ ಜೀರಿಗೆ ಹಾಕ್ಕೋಬೇಕು. ಇನ್ನು ಎಣ್ಣೆ ಕಾದಿಲ್ಲ. ಆಯಿತು, ಈಗ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಆಗಬೇಕು, ಲೈಟ್ ಗೋಲ್ಡ್. ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಆಗಿದೆಯಾ ಗೋಲ್ಡ್ ಕಲರು? ಹಾಂ, ಸಾಕು, ಇಷ್ಟಾಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕಬೇಕು. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ, ರೆಡ್ ಚಿಲ್ಲಿ ಪೌಡ್ರು 1-2 ಸ್ಪೂನು, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ ಸ್ವಲ್ಪ, ರೆಡ್ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹಾಕ್ತೀನಿ, ಜೀರಿಗೆ ಪುಡಿ 1 ಸ್ಪೂನು. ಕರಿಬೇವು ಸ್ವಲ್ಪ ಆವಾಗಲೇ ಹಾಕಬೇಕಿತ್ತು, ಮರ್ತೋದೆ. ಆಮೇಲೆ ಈ ರೈಸ್ಗೆ 1-2-3 ಏಲಕ್ಕಿ ಹಾಕಬೇಕಿತ್ತು ಬೇಯಿಸ್ಬೇಕಾರೆ, ಅದು ಆವಾಗಲೇ ಹಾಕಿದ್ನಲ್ಲ, ಅದೇ ಜೀರಿಗೆ ಎಲ್ಲ, ಅದಕ್ಕೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ. ಬಿಸಿನೀರು ಹಾಕಬೇಕಿತ್ತು, ನಾನು ತಣ್ಣೀರೇ ಹಾಕಿದ್ದೀನಿ. ಕೆಳಗಡೆ ಅದು ಇದೆಲ್ಲ ಹಾಕಿದ್ದೀವಲ್ಲ, ಖಾರದ ಪುಡಿ, ಅದೆಲ್ಲ ಸ್ವಲ್ಪ ಸೀದೋಗ್ಬಾರ್ದು ಅಂತ. ಇದಕ್ಕೆ 1 ಟೊಮೆಟೊ ರುಬ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಒಂದು ಸ್ವಲ್ಪ ತುಂಬ ತೆಳ್ಳಗೆ ಮಾಡಬಾರ್ದು ಟೊಮೆಟೊ. ಅದಾದಮೇಲೆ ಒಂದು ಸ್ವಲ್ಪ ಮೊಸರು, ಒಂದು ಸ್ವಲ್ಪ ಉಪ್ಪು, ಪೆಪ್ಪರ್ ಪುಡಿ ಒಂದು ಸ್ವಲ್ಪ ಅಲ್ಲ, ಜಾಸ್ತಿನೇ ಬೇಕಂತೆ ಇದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಅದು ಹಾಕೋದು ಹೇಳೋದು ಮರ್ತೋದೆ ವಿಡಿಯೋ ಮಾಡು ಅಂತ. ಅದಕ್ಕೆ ಅದು ಫ್ರೈ ಮಾಡಿರೋದು ಕಬಾಬ್ 65 ಮಾಡಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ಹಾಕಬೇಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಅದನ್ನು ಹಾಕಬೇಕು. ನಾನು ಕೊತ್ತಂಬರಿ ಹಾಕಿಲ್ಲ. ಇದನ್ನು ಹಿಂಗೆ ಇಟ್ಟು, ಈ ರೈಸು ಒಂದು 90% ಅಷ್ಟೇ ಬೇಯಿಸಿರೋದು, ಇನ್ನೂ ಬೇಯಬೇಕು. ಹಿಂಗೆ ಮೇಲೆ ಫುಲ್ ಹಿಂಗೆ ಸೈಡಿಂದ ಫುಲ್ ಹಾಕೋಬೇಕು. ಒಂದೇ ಸತಿ ಹಿಂಗೆ ಹಾಕೊಂಡು ಆಮೇಲೆ ಒಟ್ಟಿಗೆ ಇದು ಮಾಡ್ಕೊಳ್ಳೋಣ ಸ್ಪೂನಲ್ಲಿ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ನಮ್ಮ ಮನೇಲಿ ತುಪ್ಪ ಜಾಸ್ತಿ ತಿನ್ನೋದ್ರಿಂದ 2 ಸ್ಪೂನ್ ಹಾಕಿ. ಗಾಳಿ ಹೋಗದೆ ಇರೋ ಥರ ಪ್ಲೇಟ್ ಮುಚ್ಚಿಡ್ಬೇಕು ಅದಕ್ಕೆ.
ಇದಕ್ಕೆ ಬಟ್ಟೆ ಕಟ್ಟಬೇಕಿತ್ತು, ನಾವು ಬಟ್ಟೆ ಕಟ್ಟಿಲ್ಲ. ಆಮೇಲೆ ಭಾರ ಏನಾದ್ರು ಇಡಬೇಕು. ಇವಾಗ ಈ ಕೆಳಗಡೆ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಮೇಲೆ ಈ ಬಿರಿಯಾನಿ ರೈಸ್ ಹಾಕಿರೋದು ಇದ್ರಲ್ಲಿ ಹಾಕಿ ಅದ್ರ ಮೇಲೆ ಭಾರ ಏನಾದ್ರು ಇಡಬೇಕು ಅಂದ್ಬಿಟ್ಟು ಅದಕ್ಕೆ ನೀರು ತುಂಬಿಸಿ ಇಟ್ಟಿದ್ದೀನಿ. ಇದೊಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5-10 ನಿಮಿಷ ಬೇಯಿಸ್ಬೇಕು. ಅದಾಗಿ ಆಮೇಲೆ ತಿನ್ಬೇಕು ಅದನ್ನು. ಆವಾಗ ರೈಸ್ ಫುಲ್ ಉದುರಾಗಿರುತ್ತೆ ಅಷ್ಟೇ. ಈ ಕಬಾಬು ಲಾಸ್ಟಿಗೆ ಅದ್ರ ಜೊತೆಗೆ ಹಚ್ಕೊಂಡು ತಿನ್ನೋದು. ಇನ್ನೊಂದು ಸತಿ ಫ್ರೈ ಮಾಡಿದ್ದೀನಿ. ಇದು ಆವಾಗಲೇ ಮಾಡಿಟ್ಕೊಂಡಿದ್ದು, ಸ್ವಲ್ಪ ಡೀಪ್ ಫ್ರೈ ಮಾಡಬೇಕು. ಕಲರ್ ಸಕ್ಕದಾಗಿ ಬಂದಿದೆ, ಟೇಸ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ನನಗೂ ಇಷ್ಟ ಆಯಿತು. ಇವಾಗ ಬಿರಿಯಾನಿ ನೋಡೋಣ ಹೆಂಗಿದೆ ಅಂತ. ವಾವ್, ರೈಸ್ ಚೆನ್ನಾಗಿ ಬಂದಿದೆ. ಬಿಸಿ ಐತೆ ಸ್ವಲ್ಪ. ಸೀದೋಗಿಲ್ಲ, ಚೆನ್ನಾಗಿ ಬಂದೈತೆ. ಟೇಸ್ಟಿಗೆ ಕೊಡೋಣ ಹೆಂಗಿದೆ ಅಂತ ನಮ್ಮ ಬಾಯ್ಸ್ಗೆ. ಓಕೆ, ಇವಾಗ ಬಡಿಸ್ಬಿಟ್ಟು ನೋಡೋಣ. ಫಸ್ಟು ಬಡಿಸಿದ್ದೀನಿ, ಇಬ್ರಿಗೂ ಟೇಸ್ಟ್ ಕೇಳೋಣ. ಫಸ್ಟ್ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಸ್ಪೈಸಿ ಆಗಿದೆಯಾ? ಚೆನ್ನಾಗಿದೆಯಾ ಒಟ್ಟಿನಲ್ಲಿ? ಓಕೆ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿತ್ತಂತೆ ಬಿರಿಯಾನಿ, ಎಲ್ಲರೂ ಹೇಳಿದ್ರು. ನನಗೂ ಸಖತ್ ಇಷ್ಟ ಆಗೋಯ್ತು. ಇನ್ಮೇಲೆ ರಾಖಿ ಇದನ್ನೇ ಮಾಡು ಅಂತ. ಏನು ರಾಖಿ ಹೇಳು? ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ಆವಾಗಲೇ ಅಷ್ಟೊತ್ತು ಹೇಳಿದೆ, ಇವಾಗ ವಿಡಿಯೋ ಆನ್ ಮಾಡಿದ್ರೆ ಬರೀ ಚೆನ್ನಾಗಿ ಬಂದಿತ್ತು ಅಂತ. ಬಿರಿಯಾನಿ ಒಳಗಡೆ ಅದು ಕಬಾಬು ಅಷ್ಟೇ ಸಕ್ಕತ್ತಾಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಟೋಟಲಾಗಿ ಎಲ್ಲ ಸಕ್ಕತ್ತಾಗಿ ಬಂದಿತ್ತು. ಹೊಟ್ಟೆ ಹಸ್ತಿದ್ದಕ್ಕೂ ಎಲ್ಲ ಪಟ ಅಂತ ತಿಂದು ಎಲ್ಲ ಖಾಲಿನೂ ಆಗೋಯ್ತು. ಇನ್ನು ಪಪ್ಪ ಒಬ್ರಿಗೊಬ್ರಿಗೆ ವೆಯ್ಟಿಂಗು. ಅವ್ರು ಸ್ವಲ್ಪ ಲೇಟ್ ಬರೋದು. ಅವ್ರೊಬ್ರು ಹೆಂಗಿತ್ತು ಅಂತ ಹೇಳ್ಬಿಡು. ಸೂಪರ್. ಅಷ್ಟೇನಾ? ಆಯ್ತು, ಬಾಯ್ ಹೇಳು. ಹೇಳ ಬಾಯ್ ಗಾಯ್ಸ್ ಅನ್ನು. ಅಣ್ಣ ಬಾಯ್ ಗಾಯ್.